ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಅವ್ರನ್ನ ನೋಡಿದ್ರೆ ಇವರು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಫ್ಯೂಚರ್ ಸ್ಟಾರ್ ಗಳಾಗ್ತಾರೆ ಅಂತ ಅನಿಸ್ತಾ ಇದೆ. ಒಂದ್ ಕಡೆ ಶುಭ್ಮನ್ ಗಿಲ್ ಅವರು ಕ್ರಿಕೆಟ್ ನ 3 ಫಾರ್ಮ್ಯಾಟ್ಸ್ ಗಳಲ್ಲಿ ಡಾಮಿನೇಷನ್ ನ ಮುಂದುವರಿಸಿದ್ದಾರೆ. ಕಳೆದ 20 ದಿನಗಳಲ್ಲಿ 3 ಫಾರ್ಮ್ಯಾಟ್ಸ್ ಗಳಲ್ಲಿ ಸೆಂಚುರಿ ಹೊಡೆದು ತೋರಿಸಿದ್ದಾರೆ IPL, ಟೆಸ್ಟ್ ಮತ್ತು ODI ಕ್ರಿಕೆಟ್ ನಲ್ಲಿ. ಇನ್ನೊಂದು ಕಡೆ ಇಶಾನ್ ಕಿಶನ್ ಅವರು ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ತಮ್ಮ ಡಾಮಿನೇಷನ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. T20 ವರ್ಲ್ಡ್ ಕಪ್ ನ ಗೆಲ್ಲಿಸ್ಕೊಟ್ರು. ಆ ನಂತರ IPL ನಲ್ಲಿ ತಮ್ಮ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ರು. ಇವಾಗ ಮತ್ತೆ ODI ಕ್ರಿಕೆಟ್ ಗೆ ಬಂದು ಅಲ್ಲೂ ಕೂಡ ತಮ್ಮ ಡಾಮಿನೇಷನ್ ನ ಮುಂದುವರಿಸಿದ್ದಾರೆ. ಅಷ್ಟೇ ಅಲ್ಲ, ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಅವರು ಯಾವ ರೀತಿ ರೋಕೋ ಜೋಡಿ ಇಂಡಿಯನ್ ಕ್ರಿಕೆಟ್ ನ ಡಾಮಿನೇಟ್ ಮಾಡಿತ್ತೋ ಅದೇ ತರ ಇಶಾನ್ ಕಿಶನ್ ಮತ್ತು ಶುಭ್ಮನ್ ಗಿಲ್ ಅವರು ಕೂಡ ಫ್ಯೂಚರ್ ನಲ್ಲಿ ಅದೇ ತರ ಇಂಡಿಯನ್ ಕ್ರಿಕೆಟ್ ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಓಪನಿಂಗ್ ಪೊಸಿಷನ್ ನ ಬಿಟ್ಟು ನಂಬರ್ 3 ಪೊಸಿಷನ್ ಅಲ್ಲಿ ಆಡಿದ ಶುಭ್ಮನ್ ಗಿಲ್ ಅವರು ಸೆಂಚುರಿ ಹೊಡೆಯೋದರ ಮೂಲಕ ಯಾವುದೇ ಪೊಸಿಷನ್ ಕೊಟ್ಟರು ಕೂಡ ಫಾರ್ಮ್ ನ ಕಳ್ಕೊಳ್ಳೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಕಿಂಗ್ ಕೊಹ್ಲಿ ಅವರ ಜಾಗವನ್ನ ಪ್ರಿನ್ಸ್ ಶುಭ್ಮನ್ ಗಿಲ್ ಅವರು ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ. ಇಂಡಿಯಾ ಟೀಮ್ ಅಫ್ಘಾನಿಸ್ತಾನ ವಿರುದ್ಧ 400 ರನ್ಸ್ ಹೊಡೆದ್ರು ಕೂಡ ಆಲ್ಔಟ್ ಆಗಿದೆ. ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಬಟ್ ಎನಿವೇ ಇಂಡಿಯಾ ಮ್ಯಾಚ್ ನ ಗೆದ್ದಾಯ್ತು. ಹಾಗೆ 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸಿದೆ. ಇನ್ನು ಉಳಿದಿರೋ 1 ಪಂದ್ಯ ಇಂಡಿಯಾ ಗೆದ್ರು ಆಯ್ತು, ಸೋತ್ರು ಆಯ್ತು, ಸೀರೀಸ್ ನ ಇಂಡಿಯಾ ಗೆದ್ದಾಗಿದೆ.